ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ತುರ್ಗೋಜಿ ಆ್ಯಂಡ್ ವೆಲ್ಕಮ್ ಟು ತುರ್ಗೋ ಕಿಚನ್. ಇವತ್ತು ನಾನು ಸ್ನ್ಯಾಕ್ಸ್ಗೆ ಕಾರ್ನ್ ಚೀಸ್ ಬ್ರೆಡ್ ಟೋಸ್ಟ್ ಮಾಡ್ತಾ ಇದ್ದೀನಿ, ಅದು ಪ್ಯಾನ್ ಮೆಥಡಲ್ಲಿ. ಸೊ ಇದು ಮಾಡೋದಕ್ಕೆ ತುಂಬಾ ಸಿಂಪಲ್, ಬರೀ 2 ಸ್ಟೆಪ್ಪಲ್ಲಿ ನಮ್ಮ ಕಾರ್ನ್ ಚೀಸ್ ಬ್ರೆಡ್ ಟೋಸ್ಟ್ ರೆಡಿ ಆಗುತ್ತೆ. ಸೊ ಸ್ಟೆಪ್ 1 ನಾವು ಮಿಕ್ಸ್ಚರ್ ರೆಡಿ ಮಾಡ್ಕೋಬೇಕು. ಸ್ಟೆಪ್ 2 ನಾವು ನಾರ್ಮಲ್ ಬ್ರೆಡ್ ಟೋಸ್ಟ್ ಹೇಗೆ ಮಾಡ್ತೀವಲ್ಲ ಹಾಗೆ ಮಾಡಿದ್ರಾಯ್ತು, ಬಟ್ ಇದನ್ನು ಒಂದು ಸೈಡ್ ಅಷ್ಟೇ ಟೋಸ್ಟ್ ಮಾಡಬೇಕಾಗಿರುತ್ತೆ. ಆಮೇಲೆ ಆ ಚೀಸ್ ಟ್ರ್ಯಾಕ್ ಬರೋದಕ್ಕೆ ಯಾವ ಚೀಸ್ ಯೂಸ್ ಮಾಡ್ತೀನಿ, ಹಾಗೆ ಚೀಸ್ ಪ್ರಾಪರಾಗಿ ಮೆಲ್ಟ್ ಆಗಬೇಕಂದ್ರೆ ಏನು ಟೆಕ್ನಿಕ್ ಯೂಸ್ ಮಾಡಬೇಕು, ಮತ್ತು ಪ್ರಾಪರಾಗಿ ಟೋಸ್ಟ್ ಆಗೋಕ್ಕೆ ಎಷ್ಟೊತ್ತು ಟೈಮ್ ಹಿಡಿಯುತ್ತೆ, ಸೊ ಇದೆಲ್ಲ ಮುಂದೆ ನೋಡೋಣಂತೆ. ಇವತ್ತು ನಾನು 4-5 ಜನಕ್ಕಾಗುವಷ್ಟು ಮಾಡ್ತಾ ಇದ್ದೀನಿ. ಸೊ 8 ಬ್ರೆಡ್ ಟೋಸ್ಟ್ ಆರಾಮ್ಸೆ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಬನ್ನಿ. ಬನ್ನಿ ಮತ್ತೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 200 ಗ್ರಾಮ್ಸ್ ಫ್ರೋಝನ್ ಸ್ವೀಟ್ ಕಾರ್ನ್ ತೊಗೊಳ್ತಾ ಇದ್ದೀನಿ. ಇದನ್ನು ನಾವು 2-3 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಟು ಬಾಯ್ಲ್ ಮಾಡಬೇಕು. ಬಾಯ್ಲ್ ಎಲ್ಲ ಆದಮೇಲೆ ಸ್ಟ್ರೈನರ್ ಯೂಸ್ ಮಾಡಿ ಇದನ್ನು ಸಪ್ರೇಟ್ ಮಾಡ್ಕೊಂಬಿಡೋಣ. ನೆಕ್ಸ್ಟ್ ಇದನ್ನು ನಾವು ಒಂದು ಲಾರ್ಜ್ ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಇದೇ ಬೌಲ್ಗೆ ಒಂದು ಮೀಡಿಯಮ್ ಸೈಜ್ಡ್ ಆನಿಯನ್ ಫೈನ್ಲಿ ಚಾಪ್ಡ್ ಹಾಕಬೇಕು. ಆನಿಯನ್ ಫ್ಲೇವರ್ ಸ್ವಲ್ಪ ಜಾಸ್ತಿ ಬೇಕಂದರೆ 1 ಲಾರ್ಜ್ ಆನಿಯನ್ ತೊಗೋಬೋದು. ಆಮೇಲೆ ಇದ್ರ ಜೊತೆಗೆ 1 ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು, ಇದು ಆಪ್ಷನಲ್. ನೆಕ್ಸ್ಟ್ ಇದೇ ಬೌಲ್ಗೆ 2 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 2 ಟೀ ಸ್ಪೂನ್ ಆರಿಗ್ಯಾನೋ, 1/2 ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್, 1/2 ಟೀ ಸ್ಪೂನ್ ಬ್ಲ್ಯಾಕ್ ಸಾಲ್ಟ್, ಆಮೇಲೆ 1/2 ಟೀ ಸ್ಪೂನ್ ಸಾಲ್ಟ್. ಮತ್ತು ಇದ್ರ ಜೊತೆಗೆ ಆ ಚೀಸ್ ಟ್ರ್ಯಾಕ್ ಬರೋದಕ್ಕೆ ನಾನಿಲ್ಲಿ ಮೊಜರೆಲ್ಲಾ ಮತ್ತು ಚೆಡ್ಡರ್ ಚೀಸ್ ತೊಗೊಳ್ತಾ ಇದ್ದೀನಿ. ಇಲ್ಲಿ ಪ್ರೊಸೆಸ್ ಚೀಸ್ ಕೂಡ ಆ್ಯಡ್ ಮಾಡ್ಬೋದು, ಬಟ್ ಆ ಚೀಸ್ ಟ್ರ್ಯಾಕ್ ಬರಬೇಕಂದ್ರೆ ಇದನ್ನೇ ಯೂಸ್ ಮಾಡಬೇಕು. ನಾನಿಲ್ಲಿ 200 ಗ್ರಾಮ್ಸ್ ತೊಗೊಳ್ತಾ ಇದ್ದೀನಿ. 1 ಬ್ರೆಡ್ ಟೋಸ್ಟ್ಗೆ ಅಷ್ಟೇ ಕಮ್ಮಿ ಬೀಳುತ್ತೆ. ಸೊ ಬೌಲಲ್ಲಿ ನೀವು 3 ಟೇಬಲ್ ಸ್ಪೂನ್ ಚೀಸ್ ಹಾಕಬೇಕು. ಆಮೇಲೆ ಇದಕ್ಕೆ ಬೇಕಿದ್ರೆ ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು ಹಾಕ್ಬೋದು. ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಮ್ಮ ಸ್ಟೆಪ್ 1 ಮಿಕ್ಸ್ಚರ್ ಪ್ರಿಪ್ರೇಷನ್ ರೆಡಿ ಆಗಿದೆ. ನೆಕ್ಸ್ಟ್ ಬೇಕ್ರಿಯಿಂದ ತಂದಿದ್ದ ಬ್ರೆಡ್ನ ಈ ಥರ ರೆಡಿ ಮಾಡಿಕೊಂಡು ಇದ್ರ ಮೇಲೆ ಬಟರ್ ಹಚ್ಚಬೇಕು. ಬಟರ್ ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ನಮ್ಮ ಮಿಕ್ಸ್ಚರ್ನ ಈ ಬ್ರೆಡ್ ಸ್ಲೈಸ್ ಮೇಲೆ ಈ ಥರ ಸ್ಪ್ರೆಡ್ ಮಾಡಬೇಕು. ಫೈನಲ್ ಆಗಿ ಇದ್ರ ಮೇಲೆ ಮತ್ತೆ ಚೀಸ್ ಹಾಕಬೇಕು. ಲಾಸ್ಟಲ್ಲಿ ಈ ಥರ ಕಾಣ್ತಿರ್ಬೇಕು. ನೆಕ್ಸ್ಟ್ ಸ್ಟೆಪ್ 2 ಗ್ಯಾಸ್ ಆನ್ ಮಾಡಿ ಹೈ ಫ್ಲೇಮಲ್ಲಿ ಇಡಿ. ಇದ್ರ ಜೊತೆಗೆ ಒಂದು ಸಣ್ಣ ಬೌಲಲ್ಲಿ ನೀರು ತುಂಬಿಸಿ ಪ್ಯಾನ್ ಮೇಲೆ ಇಡಬೇಕು. ಇದರಿಂದ ನಮ್ಮ ಚೀಸ್ ಫಾಸ್ಟಾಗಿ ಮೆಲ್ಟ್ ಆಗುತ್ತೆ. ಪ್ಯಾನ್ ಸ್ವಲ್ಪ ಹೀಟ್ ಆದಮೇಲೆ ಲೋ ಫ್ಲೇಮ್ ಮಾಡಿ. ಈಗ ಇದ್ರ ಮೇಲೆ ಬೆಣ್ಣೆ ಸ್ಪ್ರೆಡ್ ಮಾಡಿ. ಎಲ್ಲ ಕಡೆ ಮೆಲ್ಟ್ ಆದಮೇಲೆ ನಮ್ಮ ಬ್ರೆಡ್ ಸ್ಲೈಸ್ನ ಈ ಥರ ರೊಟೇಟ್ ಮಾಡ್ತಾ ಸ್ಪ್ಯಾಚುಲಾ ಮೇಲೆ ಪ್ಲೇಸ್ ಮಾಡಬೇಕು. ರೊಟೇಟ್ ಮಾಡ್ತಾ ಯಾಕೆ ಇಡಬೇಕಂದ್ರೆ ಬೇಕ್ರಿ ಬ್ರೆಡ್ ಸ್ವಲ್ಪ ಡೆಲಿಕೇಟ್ ಇರುತ್ತೆ, ಅದಕ್ಕೆ ಹುಷಾರಾಗಿ ಎತ್ತಬೇಕು, ಇಲ್ಲಾಂದರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಪ್ರಾಪರಾಗಿ ಸ್ಪ್ಯಾಚುಲಾ ಮೇಲೆ ಬಂದಾದಮೇಲೆ ಈಗ ಇದನ್ನು ಪ್ಯಾನ್ ಮೇಲೆ ಇಡಬೇಕಾದ್ರೂ ಅಷ್ಟೇ ಸೇಫಾಗಿ ರೊಟೇಟ್ ಮಾಡ್ತಾ ಇಡಿ. ಆದಷ್ಟು 45 ಡಿಗ್ರಿಗಿಂತ ಸ್ವಲ್ಪ ಕೆಳಗಿರಬೇಕು, ಇಲ್ಲಾಂದರೆ ನಮ್ಮ ಮಿಕ್ಸ್ಚರ್ ಎಲ್ಲ ಪ್ಯಾನ್ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ. ಪ್ಯಾನ್ ಸ್ವಲ್ಪ ದೊಡ್ಡದಿತ್ತು ಅಂದರೆ 2-3 ಬ್ರೆಡ್ ಸ್ಲೈಸ್ ಇಡ್ಬೋದು. ನೆಕ್ಸ್ಟ್ ಪ್ಯಾನ್ ಮೇಲೆ ಲಿಡ್ ಕ್ಲೋಸ್ ಮಾಡಬೇಕು. ಇದರಿಂದ ನಾವು ಆಗಲೇ ಇಟ್ಟಿದ್ದ ಬೌಲಿಂದ ಸ್ಟೀಮ್ ಬಿಲ್ಡಪ್ ಆಗಿ ಚೀಸ್ ಮೆಲ್ಟ್ ಆಗುತ್ತೆ. ಇದು ಪ್ರಾಪರ್ಲಿ ಟೋಸ್ಟ್ ಆಗೋಕ್ಕೆ 2.25 ಇಂದ 2.5 ನಿಮಿಷ ಬೇಕು. ಇದಕ್ಕಿಂತ ಜಾಸ್ತಿ ಇಟ್ಟರೆ ಓವರ್ ಟೋಸ್ಟ್ ಆಗುತ್ತೆ. ಈಗ 2.5 ನಿಮಿಷ ಆಗಿದೆ. ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ. ಸೊ ಪ್ರಾಪರ್ ಆಗಿ ಚೀಸ್ ಮೆಲ್ಟ್ ಆಗಿದೆ. ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಮಧ್ಯಭಾಗದಲ್ಲಿ ಈ ಥರ ಕಟ್ ಮಾಡಿ ಕೆಚಪ್ ಜೊತೆ ಸರ್ವ್ ಮಾಡ್ತಿದ್ರೆ ಚಿಕ್ಕವರಿಂದ ದೊಡ್ಡೋರ್ವರೆಗೂ ಇದನ್ನು ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ನಮ್ಮ ಚೀಸಿ ಕಾರ್ನ್ ಬ್ರೆಡ್ ಟೋಸ್ಟ್ ಹೇಗೆ ಬಂತು ಅಂತ. ಸೊ ಈವ್ನಿಂಗ್ ಟೈಮಲ್ಲಿ ಇದೊಂದು ಬೆಸ್ಟ್ ಆಪ್ಷನ್. ಸೊ ನೀವು ಆ ಟಿಪ್ಸ್ ಕೂಡ ಟ್ರೈ ಮಾಡಿ. ಹಾಗೆ ಈ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ.